ಇನಾಗ್ರೇಷನ್ ಮಾಡಿದ್ದೀರಾ? ಆಂಬುಲೆನ್ಸ್ 65 ಆಂಬುಲೆನ್ಸ್ಗಳನ್ನ ಚೀಫ್ ಮಿನಿಸ್ಟರ್ ಆಪತ್ಕಾಲ ಕಾರ್ಯಕ್ರಮದಲ್ಲಿ ಇವತ್ತು 65 ಆಂಬುಲೆನ್ಸ್ ಆಂಬುಲೆನ್ಸ್ಗಳಿಂದ 108 ಆಂಬುಲೆನ್ಸ್ ಅವು ಬೇರೆ ಇವು ಬೇರೆ. ಇದು ಏನಪ್ಪಾ ಅಂತಂದ್ರೆ ಟೆಕ್ನಿಷಿಯನ್ ಇರ್ತದೆ, ವೆಂಟಿಲೇಟರ್ ಇರ್ತದೆ, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತಾನೆ. ಇದು 30 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಉಳಿದವು 35 ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ. ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ಇದರಲ್ಲಿ ವೆಂಟಿಲೇಟರ್ ಇಲ್ಲ. ಇದನ್ನ 8 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ. ಯಾಕಂತಂದ್ರೆ ಉದ್ದೇಶ ಈ ಆಕ್ಸಿಡೆಂಟ್ನಲ್ಲಿ ತೊಂದರೆ ಒಳಗಾದವರಿಗೆ ಅವ್ರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ದೊರಕಿಸ್ಬೇಕು, ಅವರ ಲೈಫ್ನ ಉಳಿಸ್ತಾರೆ. ಸರ್, ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್. ಪದೇ ಇಲ್ಲ, ನಾನು ನೋಡ್ತೀನಿ. ಈಗ ಬಿಜೆಪಿ ಅವರು 4 ವರ್ಷ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಅದೇ ನಿಮ್ಮ ಅವಧಿಯಲ್ಲಿ ಬರ್ದಿದ್ದಾರಲ್ಲ. ಆಯ್ತಪ್ಪ, ನಮ್ಮ ಅವಧಿ. ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೆಯಾ ನೀನು? ಸಿ, ದೇ ಆರ್ ಇನ್ ಪವರ್. ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? 4 ವರ್ಷ ಇದ್ರಲ್ರಿ. ಈಗ ಟಿ ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಆದಿ ಕೇಶವನಾರಾಯಣ ಅನ್ನೋರು ಇವೆಲ್ಲ ನೋಡ್ಬೇಕು. ನೋಡ್ಬಿಟ್ಟು ವಿಲ್ ಟೇಕ್ ಇಟ್. ರಾಜಭವನ ದುರ್ಬಳಕೆ ಆಗ್ತಿದೆ ಅಂತ ದೂರ ಏನಾದ್ರು ಕೊಡ್ತೀರಾ ಸರ್? ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳು. ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಸುಮ್ಮನೆ ಏನಂತ ಕಂಪ್ಲೇಂಟ್ ಕೊಟ್ಟು ಮೈಸೂರು ಅವ್ರು ಯಾವಾಗ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಅಂತ. ಅದು ಇಶ್ಯೂ ಏನ್ರಿ ಅದು? ಇಂಗ್ಲಿಷ್ನಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು. ಯಾರು ಬೇಕಾದ್ರೂ ಯಾವ ಭಾಷೆ, ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿ ಇರ್ತಕ್ಕಂಥ ಡ್ರಾಫ್ಟ್ಗಳಿರ್ತವೆ, ಅವಕ್ಕೆಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ, ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ, ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪ? ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ, ನೀವೇ ಹೇಳ್ರಿ. ಯಾಕೆ ಸರ್ ಈ ತರ ಅಂತ? ಯಾಕೆ ಈ ತರ ರಾಜ್ಯಪಾಲರು ನೀನೇ ಬರೀ ಇನಾಗ್ರೇಷನ್ ಮಾಡಿದ್ದೀರಾ? ಆಂಬುಲೆನ್ಸ್ 65 ಆಂಬುಲೆನ್ಸ್ಗಳನ್ನ ಚೀಫ್ ಮಿನಿಸ್ಟರ್ ಆಪತ್ಕಾಲ ಕಾರ್ಯಕ್ರಮದಲ್ಲಿ ಇವತ್ತು 65 ಆಂಬುಲೆನ್ಸ್ ಆಂಬುಲೆನ್ಸ್ಗಳಿಂದ 108 ಆಂಬುಲೆನ್ಸ್ ಅವು ಬೇರೆ ಇವು ಬೇರೆ. ಇದು ಏನಪ್ಪಾ ಅಂತಂದ್ರೆ ಟೆಕ್ನಿಷಿಯನ್ ಇರ್ತದೆ, ವೆಂಟಿಲೇಟರ್ ಇರ್ತದೆ, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತಾನೆ. ಇದು 30 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಉಳಿದವು 35 ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ. ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ಇದರಲ್ಲಿ ವೆಂಟಿಲೇಟರ್ ಇಲ್ಲ.
ಇದನ್ನ 8 ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಯಾಕಂತಂದ್ರೆ ದೃಶ್ಯ ಈ ಆಕ್ಸಿಡೆಂಟ್ ನಲ್ಲಿ ತೊಂದರೆ ಒಳಗಾದವರಿಗೆ ಅವ್ರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ದೊರಕಿಸ್ಕೊಡ್ತಾರೆ, ಅವರ ಲೈಫ್ನ ಉಳಿಸ್ತಾರೆ. ಸರ್, ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್. ಇಲ್ಲ, ನಾನು ನೋಡ್ತೀನಿ. ಈಗ ಬಿಜೆಪಿ ಅವರು 4 ವರ್ಷ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಅದೇ ನಿಮ್ಮ ಅವಧಿಯಲ್ಲಿ ಬರೆದಿದ್ದಾರಲ್ಲ. ಆಯ್ತಪ್ಪ, ನಮ್ಮ ಅವಧಿ. ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯ ನೀನು. ಸಿ, ದೇ ಆರ್ ಇನ್ ಪವರ್. ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? 4 ವರ್ಷ ಇದ್ರಲ್ರಿ. ಈಗ ಟಿ ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಆದಿ ಕೇಶವನಾರಾಯಣ ಅನ್ನೋದು ಇವೆಲ್ಲ ನೋಡ್ಬೇಕು. ನೋಡ್ಬಿಟ್ಟು ವಿಲ್ ಟೇಕ್ ಇಟ್. ಸಂಬಂಧಪಟ್ಟಂತೆ ರಾಜಭವನ ದುರ್ಬಳಕೆ ಆಗ್ತಿದೆ ಅಂತ ದೂರ ಏನಾದ್ರು ಕೊಡ್ತೀರಾ ಸರ್? ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳು. ಈಗ ಅವ್ನು ಯಾವನೋ ಒಬ್ಬ ಕಂಪ್ಲೇಂಟ್ ಸುಮ್ಮನೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೈಸೂರು. ಅವ್ರು ಯಾರು ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂ ಏನ್ರಿ ಅದು? ಇಂಗ್ಲಿಷ್ನಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು. ಯಾರು ಬೇಕಾದ್ರೂ ಯಾವ ಭಾಷೆ, ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿ ಇರ್ತಕ್ಕಂಥ ಡ್ರಾಫ್ಟ್ಗಳಿರ್ತವೆ, ಅವಕ್ಕೆಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ, ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ, ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪ? ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ, ನೀವೇ ಹೇಳ್ರಿ. ಯಾಕೆ ಸರ್ ಈ ತರ ಅಂತ? ಯಾಕೆ ಈ ತರ ರಾಜ್ಯಪಾಲರು? ನೀನೇ ಬರೀ